ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ನಿಮ್ಮ ಪರಿಶ್ರಮವನ್ನು ಯಾರೂ ಹೊಗಳಲ್ಲ, ಗಮನಕ್ಕೆ ಬರೋದು ಫಲಿತಾಂಶ ಮಾತ್ರ. ಖಂಡಿತ ಅಲ್ವಾ ಸ್ನೇಹಿತರೆ? ಸೊ ನೀವು ಎಷ್ಟಾದರೂ ದುಡಿಬೋದು ಅಥವಾ ಯಾವುದೋ ಒಂದು ವಿಚಾರವಾಗಿ ನೀವು ಎಷ್ಟೆಲ್ಲ ಎಫರ್ಟನ್ನು ಹಾಕ್ತಾ ಇರ್ಬೋದು. ಅರೆ ನೀನು ಇಷ್ಟು ಎಫರ್ಟ್ ಆಗ್ತಾ ಇದೆಯಾ, ನೀನು ತುಂಬ ಗ್ರೇಟ್ ಅಂತ ಹೇಳಿ ಯಾರು ಕೂಡ ಹೇಳೋಲ್ಲ. ಎಲ್ಲೋ ನೂರಕ್ಕೊಬ್ರು ಆ ವಿಷಯಗಳ ಬಗ್ಗೆ ಗಮನನ ಕೊಡೋದು. ಇನ್ನು ಮಿಕ್ಕಿದವರೆಲ್ಲ ಹೇಳೋದೇನು ಹೇಳಿ, ಒಂದೇ ವಿಷಯ ಏನಪ್ಪ ಅಂದರೆ, ನೀನು ಏನು ಕಷ್ಟಪಟ್ಟರು ಏನು ಪ್ರಯೋಜನ ಅಲ್ವಾ, ನಿನಗೇನು ಸಿಗ್ತಾ ಇಲ್ಲ. ಈ ಒಂದು ಡೈಲಾಗನ್ನು ನಾವು ಕಾಮನ್ನಾಗಿ ಕೇಳಿರ್ತೀವಿ ಅಂತಲೇ ಹೇಳ್ಬೋದು. ಅದರಲ್ಲೂ ಸಾಮಾನ್ಯವಾಗಿ ನಾವೇನಾದ್ರು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೋಗಿ ನಮಗೇನಾದ್ರು ಫಲಿತಾಂಶ ಸಿಗದೇ ಇದ್ದಾಗ, ಸೊ ಇದು ಎಲ್ಲರ ಬಾಯಲ್ಲೂ ಕೂಡ ನಾವು ಮಾತನ್ನು ಸಾಮಾನ್ಯವಾಗಿ ಕೇಳಲೇಬೇಕಾಗುತ್ತೆ ಸ್ನೇಹಿತರೆ. ಹೌದಲ್ವಾ? ಸೊ ಫಾರ್ ಎಕ್ಸಾಂಪಲ್ ನಾನು ನನ್ನ ಒಂದು ಸ್ವಂತ ಅನುಭವ ಅಥವಾ ಒಂದು ಉದಾಹರಣೆನ ಕೊಡಬೇಕು ಅಂದರೆ ನಾನು ಯೂಟ್ಯೂಬನ್ನೇ ಕೊಡ್ತೀನಿ. ಯಾಕಂದರೆ ನಾನು ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿ ನಾನು ಒಂದು 3 ವರ್ಷ ಆಗಿದೆ. ಓಕೆನಾ? ಸೊ ಅಂದರೆ ನಂದು ಇನ್ನೂ ಒಂದು 2 ಚಾನಲ್ ಇದೆ. ಒಂದು ವ್ಲಾಗ್ ಚಾನಲ್, ಹಾಗೆ ಇನ್ನೊಂದು ವಿಸ್ತಾರವಾಣಿ ಅಂತ ಹೇಳಿ. ವ್ಲಾಗ್ ಚಾನಲ್ ನೇಮ್ ಬಂದು ನಿಮ್ಮ ಗೆಳತಿ ಕಾವ್ಯ ಅಂತ ಹೇಳಿ. ಸೊ ನೀವೇನಾದ್ರು ಇನ್ನೂ ಆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಅಲ್ಲೂ ಕೂಡ ನಿಮಗೆ ಒಳ್ಳೆ ಒಳ್ಳೆ ಕಂಟೆಂಟ್ನ ನಾನು ಕೊಡ್ತಾ ಇರ್ತೀನಿ. ಓಕೆನಾ? ಸೊ ನನ್ನ ವ್ಲಾಗಿಂಗ್ ಚಾನಲ್ ಕೂಡ ಇದೆ. ಸೊ ಈ ರೀತಿಯಾಗಿ ನಾನು ಚಾನಲ್ನ ಓಪನ್ ಮಾಡಿ 2 ರಿಂದ 3 ವರ್ಷ ಆಯಿತು. ಸೊ ನಾನು ಚಾನಲ್ನ ಓಪನ್ ಮಾಡಿದಾಗ ನಾರ್ಮಲಾಗಿ ನಾವೆಲ್ಲ ಏನು ಮಾಡ್ತೀವಿ ಹೇಳಿ, ಸೊ ವಿಡಿಯೋ ಲಿಂಕನ್ನು ಶೇರ್ ಮಾಡ್ತೀವಿ ಅಲ್ವಾ ಫ್ರೆಂಡ್ಸ್ಗಳಿಗೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ. ಅದರಲ್ಲಿ ಸುಮಾರಷ್ಟು ಜನ ನನಗೆ ನೇರವಾಗೇ ಹೇಳಿದರು, ಏನು ಎಷ್ಟೋ ಜನ ಯೂಟ್ಯೂಬರ್ಸ್ ಇದ್ದಾರೆ, ನಿನ್ನ ವೀಡಿಯೋಸ್ ಎಲ್ಲ ಯಾರು ನೋಡ್ತಾರೆ, ನಿನಗೆ ಯಾರು ಸಪೋರ್ಟ್ ಮಾಡ್ತಾರೆ, ಈ ರೀತಿ ತುಂಬಾ ನೆಗೆಟಿವ್ ಆಗಿ ಮಾತಾಡಿರೋರು ಕೂಡ ಇದ್ದಾರೆ. ಸೊ ಅದರಲ್ಲೂ ಸುಮಾರಷ್ಟು ಜನ ನನ್ನ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ದೆ ನನಗೆ ಡೈರೆಕ್ಟಾಗೇ ಹೇಳಿದ್ದಾರೆ, ಸೊ ಯೂಟ್ಯೂಬ್ ಎಲ್ಲ ಬೇಕೇನೆ ನಿನಗೆ, ಯಾಕೆ ಬೇಕು ಇದೆಲ್ಲ, ನಿನ್ನಂಥವ್ರಿಗೆಲ್ಲ ಹಾಗೆ ಬರಲ್ಲ ಬಿಡು, ನೀನು ಚಾನಲ್ ಓಪನ್ ಮಾಡಿ 1 ವರ್ಷ ಆಯಿತು, ಇನ್ನೂ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಅದು ಏನು ಎಫರ್ಟ್ ಆಗ್ತೀಯಮ್ಮ, ಮಾಡೋ ಕೆಲಸನ ಹಂಗೆ ವೀಡಿಯೋ ಮಾಡಿ ತೋರಿಸ್ತಾ ಇದೆಯಾ ಅಷ್ಟೇ, ಅದರಲ್ಲೇನಿದೆ ಸ್ಪೆಷಲ್ ಅಂತ ಹೇಳ್ತಾರೆ. ಬಟ್ ನಾವು ಒಂದು ವೀಡಿಯೋ ಶೂಟನ್ನು ಮಾಡುವಾಗ ಎಷ್ಟೆಲ್ಲ ಅದರಿಂದ ಎಫರ್ಟನ್ನು ಹಾಕಿರ್ತೀವಿ ಅಂತ ಹೇಳಿ ನಮಗೆ ಮಾತ್ರ ಗೊತ್ತಿರುತ್ತೆ. ಎಸ್ಪೆಷಲಿ ಬ್ಲಾಗ್ ಅಂತ ಮಾಡುವಾಗ ಕೂಡ ಅಷ್ಟೇ. ಸೊ ನಾವು ಏನೇ ಮಾಡ್ತಾ ಇದ್ರೂ ಕೂಡ ಅಲ್ಲಿ ವೀಡಿಯೋನ ಮೀನ್ಸ್ ಹ್ಯಾಂಗಲ್ನ ಸರಿಯಾಗಿ ಇಟ್ಟಿರಬೇಕು. ಅದನ್ನ ಎಡಿಟ್ ಮಾಡುವಾಗ ಕೂಡ ಕೆಲವೊಂದಷ್ಟು ಅನ್ನೆಸೆಸರಿ ಸೌಂಡ್ ಬಂದಿರುತ್ತೆ, ಏನೋ ಒಂದು ಸೀನ್ಸ್ ಇರುತ್ತೆ, ಸೊ ಅದನ್ನ ನಾವು ಡಿಲೀಟ್ ಮಾಡಬೇಕು. ಹಾಗೆ ವಾಯ್ಸ್ ಓವರ್ ಮಾಡೋದಾಗ್ಬೋದು. ಇದೇ ರೀತಿಯಾಗಿ ಇವಾಗ ನೀವು ಈ ಚಾನಲ್ನಲ್ಲಿ ನೋಡ್ತಿದ್ದೀರಿಲ್ವಾ, ಈ ರೀತಿ ವೀಡಿಯೋಸ್ನ ಮಾಡುವಾಗಲೂ ಕೂಡ ಅದಕ್ಕೆ ತಕ್ಕಂತೆ ಲೈನ್ಸನ್ನು ಬರೆದು, ಸೊ ಅದಕ್ಕೆ ತಕ್ಕಂತೆ ನಾವು ಕೂಡ ನಿಮ್ಮ ಜೊತೆ ಒಂದು ಎಕ್ಸ್ಪ್ಲನೇಷನನ್ನು ಕೊಡಬೇಕಾಗುತ್ತೆ. ಸೊ ಬಾಯಿಗೆ ಬಂದಂತೆ ನಾವು ಮಾತಾಡಿದರೆ ನೀವು ಕೂಡ ಚಾನಲ್ನ ನೆಕ್ಸ್ಟ್ ನೋಡಲ್ಲ ಅಲ್ವಾ? ಸೊ ಹಾಗಾಗಿ ನೀವೆಷ್ಟೇ ಆ ಒಂದು ಎಫರ್ಟ್ ಹಾಕಿದರೂ ಕೂಡ ರಿಸಲ್ಟ್ ಮಾತ್ರ ಕಣ್ಣಿಗೆ ಕಾಣಿಸೋದು. ಹಾಗಾಗಿ ಅದನ್ನು ಗಮನ ಇಟ್ಕೊಂಡು ಮಾಡಿ ಅಂತ ಹೇಳ್ತಾ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.